ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಬಾಡಿ ವೋರ್ ಕ್ಯಾಮ್ರಾ ಅನ್ನೋ ಒಂದು ವಿಚಾರದ ಬಗ್ಗೆ ಕೂಡ ಲೋಕೇಶ್ವರ್ ಸರ್ ಮಾತಾಡ್ತಾ ಇದ್ರು. ಬಾಡಿ ವೋರ್ ಕ್ಯಾಮ್ರಾದ ವಿಜುವಲ್ಗಳನ್ನು ನ್ಯಾಯಾಲಯ ನನಗೆ ತಂದು ಸಬ್ಮಿಟ್ ಮಾಡು ಅಂತೇಳಿ ಪರಿಶೀಲಿಸಬಹುದೇ? ಅದಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ? ಅದನ್ನು ಚೆಕ್ ಮಾಡೋರು ಕೊಡಬಹುದಾ? ಇದು ರಾಜ್ಯಗೂ ಒಂದು ಮಾತು ಕೇಳಿಬಿಡ್ತೀನಿ ನಾನು. ಇದು ಇನ್ನೇನೋ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ಇನ್ನೇನೋ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಬಿಸಿಲು ಅನ್ನೋ ವಿಚಾರ ಇಟ್ಕೊಂಡು, ಫಂಗಸ್ ಅನ್ನೋ ವಿಚಾರ ಇಟ್ಕೊಂಡು ಅಂತ ಬಂದರೂ ಕೂಡ ಆ ಸ್ಟ್ರಾಟಜಿಯನ್ನು ಕೋರ್ಟ್ ಪರಿಗಣಿಸುತ್ತಲ್ಲ. ಒಂದು ವೇಳೆ ಅದೇ ಥರ ಇವರು ಮಾಡುವ ಸ್ಟ್ರಾಟಜಿಯನ್ನು ಕೋರ್ಟ್ ಅವರು ಕೂಡ ಟ್ಯಾಕಲ್ ಮಾಡಿಬಿಡಲಿ. ಅದನ್ನು ಏನೋ ಸ್ಟ್ರಾಟಜಿ ಇಟ್ಕೊಂಡು ಆವತ್ತು ರಿಜೆಕ್ಟೇ ಮಾಡ್ಬೋದಲ್ಲ ಕೋರ್ಟು. ಅದನ್ನು ಲೋಕೇಶ್ವರ್ ಸರು ಡಿಸೈಡ್ ಮಾಡೋಕ್ಕಾಗಲ್ಲ, ಜೈಲಿನ ಅಧಿಕಾರಿನೂ ಡಿಸೈಡ್ ಮಾಡೋಕ್ಕಾಗಲ್ಲ, ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅದು ಬಿಟ್ಟಿರೋದು ಕೋರ್ಟ್ನ ವಿಚಾರಕ್ಕೆ ಅಂತ ಬಂದಾಗ ಇಲ್ಲಿ ಇಷ್ಟು ಬೇಡಿಕೆ. ನಾವು ಏನೋ ಫಸ್ಟ್ ದಿನ ಕೇಳಿದಾಗ ಏನೋ ಇರಬೇಕಿದ್ರೆ ಹಿಂದೆ ಸುಮ್ಮನೆ ಏನೋ ಕೇಳ್ತಾ ಇದ್ದಾರೆ. ಅವಾಗ ಬೆನ್ನೋವು ಅಂದರು, ಆಪ್ರೇಷನ್ ಮಾಡಿಸ್ಕೋತೀನಿ ಅಂದರು, ಮಾಡಿಸ್ಕೊಳ್ಳಿಲ್ಲ, ಶೂಟಿಂಗ್ ಹೋದರು. ಐ ಅಗ್ರಿ, ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ. ಈ ಮನುಷ್ಯ ಹಾಗಾದರೆ ನಾಟಕ ಆಡಿಬಿಟ್ರೆ ಅವತ್ತಿಗೆ ಕೇಳಿದ್ದೀವಿ ನಾವು. ಇವತ್ತಿಗೆ ಬಿಸಿಲು ಅಂತ ಕೇಳ್ತಿರೋದು ಸ್ಟ್ರೆಸ್ಫುಲ್ಲಾಗಿ. ಅದಕ್ಕೂ ಕೊಡ್ತಿರೋ ರೀತಿಯಲ್ಲಿ ಏನಾದರೂ ಮಾಡ್ತಿದ್ದಾರಾ ಇಲ್ಲಿ ಅಂತ ನಮ್ಮ ಪಾಯಿಂಟ್. ಹಾಗಿಲ್ಲ. ಸೊ ಇವಾಗ ನೀವು ಮೊದಲು ಏನು ಅದ್ರ ಹಿಂದಿನ ಇತ್ತಲ್ಲ, ನನಗೆ ಹುಷಾರಿಲ್ಲ ಅಥವಾ ಆಪ್ರೇಷನ್ ಆಗಬೇಕು, ಅದು ಎಪಿಸೋಡ್ ಅದು ಬೇರೆ. ಹೌದು. ಸೊ ಇವಾಗಿನ ಎಪಿಸೋಡ್ ಬೇರೆ. ಸೊ ಅವರು ಬೇಲ್ ತಗೊಂಡ್ಲಿಕ್ಕೆ ಈ ರೀತಿ ಕಾರಣ ಹೇಳ್ತಿದ್ದಾರೆ ಅಥವಾ ಮೂಲಭೂತ ಸೌಲಭ್ಯವನ್ನು ಕೇಳ್ತಿದ್ದಾರೆ ಮಾಡ್ತಾ ಇದ್ದಾರೆ. ಅದು ನಾನು ಅಸ್ಯೂಮ್ ಮಾಡ್ಕೋಬಹುದು. ಕರೆಕ್ಟ್. ನಾನಂತೂ ಕಣ್ಣಾರೆ ಕಂಡಿಲ್ಲ ಅವ್ರು ಹೇಗಿದ್ದಾರೆ, ಯಾವ ಬ್ಯಾರಕಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗಲೂ ಕೂಡ ಕೇಳಿದ್ದೀನಿ, ಕ್ವಾರಂಟೈನ್ನಲ್ಲೇ ಸೆಲ್ಲಲ್ಲೇ ಇನ್ನೂ ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು. ಒಬ್ಬ ವ್ಯಕ್ತಿನ ಕ್ವಾರಂಟೈನ್ ಸೆಲ್ಲಲ್ಲಿ ನೀವು ಎಷ್ಟು ದಿನ ಇಟ್ಕೋಬೋದು? ಮೊದಲೆಲ್ಲ 2 ವೀಕ್ಸು ಕ್ವಾರಂಟೈನ್ ಸೆಲ್ಲಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ನಾರ್ಮಲ್ ಸೆಲ್ಲಲ್ಲಿ ಇಡ್ತಾ ಇದ್ರು. ಓಕೆ, ಅದನ್ನ ಇಡೋ ಅಂತಹ ಜವಾಬ್ದಾರಿ ಆ ಜೈಲಿನ ಅಧಿಕಾರಿಗಿದೆ. ಆ ಜೈಲಿನ ಅಧಿಕಾರಿ ಕ್ವಾರಂಟೈನ್ ಸೆಲ್ಲಿಂದ ತಾನು ಬೇರೆ ಸೆಲ್ಲಿಗೆ ವರ್ಗಾವಣೆ ಮಾಡಲಿಕ್ಕೆ ಇದುವರೆಗೂ ಯಾಕೆ ಸಾಧ್ಯ ಆಗಿಲ್ಲ? ಅವನ ಮನಸ್ಸಲ್ಲಿ ಏನಿದೆ ಅಂದ್ರೆ ಇದನ್ನ ಭದ್ರತೆ ಅಂತಾರೆ ಸ್ವಾಮಿ. ಇದೊಂದು ವಿಷಯ ಬರುತ್ತೆ. ಅಂದ್ರೆ ಭದ್ರತೆಗೆ ಬೇರೆ ಯಾವುದು ಸಾಮಾನ್ಯ ಆರೋಪಿ ಅಲ್ಲ, ಇದು ಅಸಾಮಾನ್ಯ ಆರೋಪಿ. ಆಯ್ತು, ಖ್ಯಾತನಾಮ ಇರ್ಬೋದು. ಖ್ಯಾತನಾಮರು ಎಷ್ಟು ಜನ ಇದ್ದಾರೆ ಒಳಗಡೆ ನೀವು ಯೋಚನೆ ಮಾಡಿ. ಅವ್ರಿಗೆ ಅಪಾಯ ಆಗಬಹುದು, ಕಿತ್ತಾಡ್ಕೊಂಡ್ಬಿಡಬಹುದು, ಸಂಚು ಮಾಡಬಹುದು ಯಾರೋ. ಈ ಕಾರಣಗಳಿವೆ ಇದರಲ್ಲಿ ಅಂತ ನಾನು ಹೇಳ್ತಿರೋದು. ಹಾಗಿದ್ರೆ ಎಲ್ಲರೂ ಕೂಡ ಅಪಾಯ ಎಲ್ಲರಿಂದನೂ ಇದ್ದೇ ಇರುತ್ತೆ. ಓಕೆ, ನೀವು ಅಪ್ರೆಂಡ್ ಮಾಡಿದ್ರೆ ಇವರು ದರ್ಶನ್ ಅವರೊಬ್ರು ನಟರು ಅಷ್ಟೇ. ಅಲ್ಲಿರ್ತಕ್ಕಂಥ ಗ್ಯಾಂಗ್ಸ್ಟರ್ಗಳು, ಅಲ್ಲಿರ್ತಕ್ಕಂಥ ಕೊಲೆ ಆರೋಪಿಗಳು, ಅಲ್ಲಿರ್ತಕ್ಕಂಥ ರೇಪ್ ಆರೋಪಿಗಳು, ಸೊ ಎಷ್ಟೋ ಜನ ಬ್ರೂಟಲ್ ಮರ್ಡರರು ಒಳಗಡೆ ಇದ್ದಾರೆ. ಅವರಿಂದ ಇದುವರೆಗೆ ಏನಾರು ಆಗಿದೆಯಾ? ನೀವು ನೋಡಿ, ಅಂದ್ರೆ ನಾವೆಲ್ಲ ಕೇಳ್ತೀವಿ. ಎಷ್ಟೋ ಜನ ಹೇಳ್ತಾರೆ ಇಲ್ಲ ತುಂಬಾ ತೊಂದರೆ ಆಗ್ತಿದೆ ದರ್ಶನ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಷ್ಟೋ ಜನ ಹೇಳ್ತಾರೆ ಇಲ್ಲ ಚೆನ್ನಾಗೇ ಇದ್ದಾರೆ, ಅವರಿಗೆಲ್ಲ ಏನೇನು ಇದೆಯೋ ಇಲ್ಲ ಮೊದ್ಲಿನ ಥರನೇ ಇದ್ದಾರೆ ಅಂತ ಹೇಳ್ತಾರೆ. ನೋಡಿ, ಹೇಳೋರು ಹೇಳ್ತಾರೆ, ಬಟ್ ನಾನು ನೋಡಿರಲ್ಲ, ನೀವು ನೋಡಿರಲ್ಲ, ಅವರು ಕೂಡ ಯಾರು ಕೂಡ ನೋಡಿರಲ್ಲ. ಇದ್ದಾರೆ ಎಂದಾಗ ಒಂದು ನ್ಯಾಯಾಲಯದ ಸಮಯವನ್ನ ಬಿಸಿಲು ಬೀಳ್ತಾ ಇಲ್ಲ ಅಂತ ಹೇಳಿ ನ್ಯಾಯಾಲಯ ಸಮಯ ತಗೊಳ್ಳುವಂತಹ ಧೃದು ಈ ಆರೋಪಿಗಳಿಗೆ ಏನಿದೆ ಅಂತ ನನ್ನ ಪಾಯಿಂಟ್. ನೋಡಿ, ಡಿಲೇ ಇನ್ ಟ್ರಯಲ್, ಐ ಮೀನ್ ಫಾರ್ ಸಮ್ ಪೀಪಲ್ ಇಟ್ ಮೇ ಅಡ್ವಾಂಟೇಜ್. ಓಕೆ, ಯಾಕಂದ್ರೆ ನೀವು ನೋಡಿರ್ಬೋದು, ಕೆಲವೊಂದು 2005ನೇ ಇಸ್ವಿ ಕೇಸ್ ಇರ್ಬೋದು, 6ನೇ ಇಸ್ವಿ ಕೇಸ್ ಇರ್ಬೋದು, 8ನೇ ಇಸ್ವಿ ಕೇಸ್ ಇವಾಗಲೂ ನಡೀತಾನೆ ಇರುತ್ತೆ. ಅಲ್ಲಿರ್ತಕ್ಕಂಥ ಐವಗಳು ರಿಟೈರ್ಡ್ ಆಗಿರ್ತಾರೆ, ವಿಟ್ನೆಸ್ಗಳು ಸಾಕ್ಷಿ ಸತ್ತೋಗಿರ್ತಾರೆ, ಕೆಲವರು ಮನೆ ಬಿಟ್ಟು ಹೋಗಿರ್ತಾರೆ, ಕೇಸ್ ಬಿದ್ದೋಗ್ಲಿ ಅಂತ. ಸೊ ಆ ರೀತಿ ಕೇಸ್ ಬಿದ್ದೋಗ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಹೆಂಗಾಗಿದೆ ಅಂತಂದ್ರೆ, ನಾನು ಏನಾರು ಈ ಕೇಸಿನಲ್ಲಿ ನಾನು ಏನೋ ಅಪರಾಧ ಮಾಡಿಲ್ಲ, ನನಗೆ ಬಲವಾದ ಇದಿದೆ ಅಂದರೆ ಚಾರ್ಜ್ ಶೀಟ್ ತುಂಬ ವೀಕ್ ಇದೆ, ನಾನು ಕೇಸ್ ನಡೆಸ್ಬೋದು, ಕೇಸ್ ನಡೆಸೇ ವಿನ್ ಆಗ್ತೀನಿ ಅಂತ ಹೇಳಿದ್ರೆ, ಅಂದರೆ ಸ್ಪೀಡಿ ಟ್ರಯಲ್ ಇಸ್ ಆಲ್ಸೋ ಐ ಮೀನ್ ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಅಕ್ಯೂಸ್ಡ್ ಟು ಸೀಕ್ ಫಾರ್ ಎ ಸ್ಪೀಡಿ ಟ್ರಯಲ್. ಆಯಿತಾ? ಸೊ ಅವರು ಸ್ಪೀಡಿ ಟ್ರಯಲಿಗೆ ಹೋಗ್ಬೋದು. ಯಾವ ವ್ಯಕ್ತಿಗೆ ಅಪ್ರೆನ್ಷನ್ ಇರುತ್ತೆ, ಇಲ್ಲ ಸಾಕಷ್ಟು ಎವಿಡೆನ್ಸ್ ಇದೆ, ಈ ಬಿಸಿ ಇದ್ದಾಗ ನಾನೇನಾರು ಹೋದ್ರೆ, ನಾನು ವಿಚಾರಣೆಯನ್ನು ಎದುರಿಸಿದ್ರೆ ನನಗೆ ಶಿಕ್ಷೆ ಆಗೋದು ಖಂಡಿತವಾಗ್ಲು ಅಂತ ಹೇಳ್ಬಿಟ್ಟು ನನ್ನ ಗಮನಕ್ಕೆ ಬರುತ್ತೆ. ಅಂತ ಸಂದರ್ಭದಲ್ಲಿ ಈ ಡಿಲೇ ಟ್ಯಾಕ್ಟಿಕ್ಸ್ ಅಥವಾ ಬೇರೆ ಬೇರೆ ನಿಗದಿ ಆಗ್ಬಿಡ್ತಲ್ಲ ಸ್ವಾಮಿ. ಇದೀಗ ನಿಗದಿ ದೋಷಾರೋಪ ನಿಗದಿಗೆ ಕೋರ್ಟ್ ಸೂಚನೆ ಅಕ್ಟೋಬರ್ 31 ಈ ತಿಂಗಳ ಎಂಡಿಗೆ ಮುಗಿದೋಗುತ್ತೆ, ಆಗೋಗುತ್ತೆ. ತಪ್ಪು ಮಾಡಿದ್ಯೇನಯ್ಯ, ನಿನ್ನ ಆರೋಪ ಮಾಡಿದಾರೆ ಕಣಯ್ಯ, ಒಪ್ಕೋತಿಯಾ? ಸ್ವಾಮಿ ಒಪ್ಕೋತೀನಿ ಅಂದ್ರೆ ಮುಗಿದೋಯ್ತು ಶಿಕ್ಷೆನೆ. ಇಲ್ಲ ಸ್ವಾಮಿ ನಾನು ವಾದ ಮಾಡ್ತೀನಿ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಶುರು ಟ್ರಯಲ್ ಅಂತ ಅಷ್ಟೇ. ಇಲ್ಲ ಕರೆಕ್ಟು. ನಾನು ಏನು ಹೇಳ್ತೇನೆ, ಆ ಡಿಲೇ ಅನ್ನೋ ಉದ್ದೇಶ ಇದ್ದಿದ್ರೆ ಇವಾಗ ನೋಡಿ 31ಗೆ ಚಾರ್ಜಿಗೆ ಹಾಕ್ಕೊಂಡಿದ್ದಾರೆ. ಓಕೆ, ಆಯ್ತಾ? ಸೊ ನೀವು ಇವಾಗ ಲೇಟೆಸ್ಟ್ ಎಸ್ಟರ್ಡೇ ಒಂದು ಸುಪ್ರೀಂ ಕೋರ್ಟ್ ಬಂದ್ಬಿಡ್ತು, ಜಡ್ಜ್ಮೆಂಟ್ ಬಂತು. ಎಷ್ಟೋ ಕೇಸಲ್ಲಿ ಚಾರ್ಜ್ನ ಫ್ರೇಮ್ ಮಾಡಲಿಕ್ಕೆ ಕೋರ್ಟು ವರ್ಷಗಟ್ಟಲೆ ಕಾಲ ತಗೊಂಡಿದೆ. ಓಕೆ, ಕ್ರಿಮಿನಲ್ ಕೇಸಲ್ಲಿ, ಅದರಲ್ಲೂ ಹೀನಿಯಸ್ ಅಫೆನ್ಸಲ್ಲಿ. ಸೊ ಅದಕ್ಕೆಲ್ಲದಕ್ಕೊಂದು ಡೈರೆಕ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ಓಕೆ, ಅಂದರೆ ಯಾವುದೇ ಹೀನಿಯಸ್ ಅಫೆನ್ಸಲ್ಲಿ ನೀವು ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ನೀವು ಕಾಲಾವಕಾಶ ತಗೊಳ್ಬೇಡಿ ಅಂತ ಹೇಳ್ಬಿಟ್ಟು.
ಕೆಲವೊಂದು ಪ್ರೊಸೀಜರ್ ಆಸ್ಪೆಕ್ಟ್ ಅಂತ ಇರುತ್ತೆ. ಅಂದ್ರೆ ಬಿಫೋರ್ ಫ್ರೇಮಿಂಗ್ ಚಾರ್ಜ್ ನೀವು ಎಲ್ರಿಗೂ ಚಾರ್ಜ್ ಶೀಟ್ ಕಾಪಿ ಸಪ್ಲೈ ಮಾಡಬೇಕು ಸರ್ಕಾರದ ವತಿಯಿಂದ. ಅಲ್ಲಿರ್ತಕ್ಕಂಥ ಎಲ್ಲ ದಾಖಲಾತಿನೂ ಒದಗಿಸ್ಬೇಕು. ಓಕೆ. ಅದಾದ್ಮೇಲೆ ಹಿಯರ್ ಬಿಫೋರ್ ಚಾರ್ಜ್ ಅಂತ ಮಾಡ್ತಾರೆ. ಹಿಯರ್ ಬಿಫೋರ್ ಚಾರ್ಜ್ ಅಂತ ಹೇಳಿದ್ರೆ ಚಾರ್ಜ್ ಮಾಡಕ್ಕಂತ ಯಾವ್ದಾರ ಅಂಶಗಳು ಚಾರ್ಜ್ ಶೀಟ್ ಅಲ್ಲಿ ಇದೆಯೇ ಓಕೆ. ಅಥವಾ ಅಲ್ಲಿರ್ತಕ್ಕಂಥ ಅಂಶಗಳು ಎಲ್ಲಾ ಸೆಕ್ಷನ್ ಅನ್ವಯ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳಲಿಕ್ಕೋಸ್ಕರ. ಓಕೆ. ಇನ್ನೊಂದು ಅದೇ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಕೂಡ ಅಪ್ಲಿಕೇಶನ್ ಹಾಕಬಹುದು. ಈ ಕೇಸಲ್ಲಿ ದರ್ಶನ್ ಕೇಸಲ್ಲಿ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಇವತ್ತು ಡಿಸ್ಮಿಸ್ ಕೂಡ ಆಗಿದೆ, ತಾವು ನೋಡ್ಬೋದು. ಯಾವ ತರ ಡಿಸ್ಚಾರ್ಜ್ ಕೇಳ್ತಾರೆ, ಓಕೆ. ನೀವು ಚಾರ್ಜ್ ಮೆಟೀರಿಯಲ್ನ ನೋಡಿ, ಅಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ನೋಡಿ, ಡಾಕ್ಯುಮೆಂಟ್ ಎಲ್ಲ ನೋಡಿದ್ರು ಯಾವೊಬ್ಬ ಆರೋಪಿತನ ಮೇಲೆ ಯಾವುದೇ ರೀತಿ ಅಲಿಗೇಷನ್ ಇಲ್ಲ ಅಂತ ಹೇಳಿದ್ರೆ, ಅವನ ಪಾತ್ರ ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಅಂತ ವ್ಯಕ್ತಿಯನ್ನ ಚಾರ್ಜ್ ಮಾಡೋಕ್ಕೂ ಮೊದಲು ಕೂಡ ಬಿಡ್ಬೋದು. ಓಕೆ. ಸೊ ಈ ಪ್ರೊಸೀಜರ್ಲಿ ಡಿಲೇ ಆಗುತ್ತೆ. ಸೊ ಚಾರ್ಜ್ ಫ್ರೇಮ್ ಮಾಡೋಕ್ಕೆ ಈ ಕೇಸ್ನಲ್ಲಿ 31ನೇ ತಾರೀಕು ಚಾರ್ಜ್ಗೆ ಫ್ರೇಮಿಗೆ ಹೋಗಿದೆ ಅಂದ್ರೆ ಡಿಲೇ ಅನ್ನೋದು ಯಾವುದೇ ಕಾರಣಕ್ಕೂ ಕಂಡು ಬರಲ್ಲ. ಸೊ ಈಗ ಅಪ್ರೆನ್ಷನ್ ಡಿಲೇ ಅನ್ನೋದೇ ಇಲ್ಲ, ಡಿಲೇ ಪ್ರಯತ್ನಗಳು ಇಲ್ಲ ಅಂತ ಹೇಳಿದಾಗ ಒಬ್ಬ ಮನುಷ್ಯ ಹಾಸಿಗೆನೋ ದಿಂಬು ಅಪ್ರೆನ್ಷನ್ ಏನಿದೆ, ನನ್ನ ಬ್ಯಾರಕ್ ಅಲ್ಲಿ ಇನ್ನು ಕ್ವಾರಂಟೈನ್ ಸೆಲ್ಲಲ್ಲೇ ಇಟ್ಟಿದ್ರಲ್ಲ, ಓಕೆ, ಅದು ನ್ಯಾಯಾಲಯ ಏನು ಅಥವಾ ಇವತ್ತು ಈ ಕಾನೂನು ಪ್ರಾಧಿಕಾರ ಒಂದು ರಿಪೋರ್ಟ್ ಕೊಟ್ಟಿದೆ ಮನೆ ನ್ಯಾಯಾಲಯಕ್ಕೆ. ಅದರಲ್ಲಿ ಏನತ್ತೆ, ಅದು ಡಿಸ್ಕ್ರಿಪ್ಷನ್ ಜೈಲಾಧಿಕಾರಿಗಳಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಸೊ ಮಾಡ್ಲಿ.